ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಸ್ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಸಿದ್ದರಾಮಯ್ಯ ಮತ್ತು ಮೋದಿಜಿಯವ್ರ ನಡುಕ ಈ ಹಣಕಾಸಿನ ವಿಷಯದಲ್ಲಿ ಮೇಲ್ಮೇಲೆ ತಿಕ್ಕಾಟಿದ್ದೇ ಇರ್ತದೆ. ಮೋದಿಯವರು ಕೊಡರು, ಇವರು ಬಿಡರು, ಎಲ್ಲದಕ್ಕೂ ಆರೋಪ ಇದ್ದೇ ಇರ್ತದೆ. ಮೇಲಿನ 4.5 ಲಕ್ಷ ಕೋಟಿ ರೂಪಾಯಿ ನಾವು ಕೊಡ್ತೀವಪ್ಪ ಇವರಿಗೆ ತೆರಿಗೆ ರೂಪದಲ್ಲಿ, ನಮಗೇನು ಕೊಡಲ್ಲ ರೀ ಅಂತೇಳಿ ಮೇಲಿನ ತಕರಾರು ತೆಗಿತಾನೆ ಇರ್ತಾರೆ. ಯಾಕಂತಂದ್ರೆ ವಿಶೇಷವಾಗಿ ರಾಜ್ಯ ಮಟ್ಟದ ದಿಶಾ ಸಮಿತಿ ಸಭೆ ಬಳಿಕ ಮಾತುಗಳನ್ನ ಆಡಿದ್ದಾರೆ. ಅವರು ನಮಗೆ ಬರಬೇಕಾದಂಥ ಬಾಕಿ, ಅದ್ರ ಕೇಂದ್ರದಿಂದ ಬರಬೇಕಾದ ಬಾಕಿ 4,195 ಕೋಟಿ ರೂಪಾಯಿ. ಈ ಕೋಟಿ ರೂಪಾಯಿ 4,195 ಕೋಟಿ ರೂಪಾಯಿಯನ್ನು ನಮಗೆ ಕೊಡಿಸುವಾಗ ನಮ್ಮ ಈ ಸಂಸದರು ಏನು ಮಾಡ್ತಾ ಇದ್ದಾರೆ, ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ, ಒತ್ತಡ ಯಾಕೆ ಮಾಡ್ತಾ ಇಲ್ಲ, ನಮ್ಮ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಈಗ ಮಾಡಿದರೆ ಅಂಥೇಳಿ ಕೇಳ್ತಾ ಇದ್ದಾರೆ. ನಮಗೆ ಕೊಡು ಪ್ರತಿಫಲ ಕಡಿಮೆ, ನಾವು ಟ್ಯಾಕ್ಸ್ ಕೊಡ್ತೀವಿ ಸಾಕಷ್ಟ, ಮತ್ತು ಮಳೆ ನಮ್ಗೆ ಕೊಡೋದು ಅಷ್ಟು ಕಷ್ಟ ಅದ. ಯಾಕಂದ್ರೆ 2024-25 ಸಾಲಿನಲ್ಲಿ 67 ಕೇಂದ್ರದಿಂದ ಪುರಸ್ಕೃತ ಆಗಿದ್ದಾವೆ. ಅದರಲ್ಲಿ ಅವರು ಮತ್ತು ನಮ್ಮದು ಎರಡೂ ಕೂಡಿ ಪಾಲ್ಗಳಿದ್ದಾವೆ. ವಿಶೇಷವಾಗಿ ರಾಜ್ಯದ ಪಾಲ 24,960 ಕೋಟಿ ರೂಪಾಯಿ, ಕೇಂದ್ರದ ಪಾಲ 22,752 ಕೋಟಿ ಇದೆ. ಕೇಂದ್ರ 18,561 ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ, ಇನ್ನೂ ಮಾಡಿಲ್ಲ. ಇನ್ನೂ ಅಂದ್ರೆ ಬರಬೇಕಾಯ್ತು ಭಾಳಷ್ಟದ. ಜೊತೆಗೆ 15ನೇ ಹಣಕಾಸು ಆಯೋಗದ ವಿಶೇಷ ಅನುದಾನ, ಅದು 15 ಹಣಕಾಸು, ಅದು ಬಿಡುಗಡೆ ಇಲ್ಲ, 5,495 ಕೋಟಿ. ಇನ್ನು ಕೆರೆ ಅಭಿವೃದ್ಧಿ, ಪೆರಿಪೆರಲ್ ವರ್ತುಲ ರಸ್ತೆಗಳ ಸಲುವಾಗಿ 11,495 ಕೋಟಿ ಬರಬೇಕಾಗಿದೆ. ಹಿಂಗೆ ಲಿಸ್ಟ್ ಹೇಳ್ತಾ ಹೋಗ್ತಾರೆ, ಬರಬೇಕಾಗಿದೆ, ಯಾಕೆ ಕೊಟ್ಟಿಲ್ಲ. ಇದು ಕೊಟ್ಟಿದ್ದರೂ ಇಲ್ಲೋ ಅಂತ ವಿಚಾರ ಮಾಡಿದಾಗ, ಇನ್ನು ಅವರು ಸಿದ್ದರಾಮಯ್ಯನವರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಮೋದಿಯವರಿಂದ ಉತ್ತರ ಬರ್ಬೋದು, ಇಂದ ನಾಳೆ ಬರ್ಬೋದು, ಬೇಡ ಅವರ ಪಾರ್ಟಿಯ ಪಕ್ಷದ ವಕ್ತಾರರಿಂದನೂ ಬರ್ಬೋದು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಕೇಳೋ ಪ್ರಶ್ನೆ ಮುಖ್ಯ ಏನಪ್ಪ ಅಂತಂದ್ರೆ, ಇಷ್ಟು ಬಾಕಿ ಕೊಡೋದು ಯಾಕೆ ನಿಲ್ಲಿಸ್ತಾ ಇದ್ದೀರಿ ಕೇಂದ್ರದವರು, ಎಂದು ಗಂಟಿಲ್ವ ಅಲ್ಲೇ ಅಂತೇಳಿ. ಮತ್ತು ಇನ್ನೊಂದು ಬರ್ತದೆ ಏನಪ್ಪ ಅಂದ್ರೆ, ಭಾಳ ಮಹತ್ವದಲ್ಲಿ ಅಂದ್ರೆ, ಹೆಚ್ಚಿಗೆ ಏನು ಯೋಜನೆಗಳಿದ್ದಾವೆ, ಹೆಚ್ಚಿಗೆ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಹೆಚ್ಚು ಹಾಕೋದು ಬರ್ತದೆ, ಕಡಿಮೆ ಪಾಲು ಸೆಂಟ್ರಲ್ದು ಆದರೂ ಕೊಡ್ತಾ ಇಲ್ಲ ಅನ್ನೋ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ದೊಡ್ಡ ಉದಾಹರಣೆ ಕೊಡ್ತಾರೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯಲ್ಲಿ 2 ವರ್ಷದಿಂದ 10,000 ಕೋಟಿ ರೂಪಾಯಿ ಬರಬೇಕಾಯಿತು, ಬಾಕಿ ದಿನ ಬಂದಿಲ್ಲ ಅಂತ. ಎಲ್ಲಿ ತಿಂದು ಹಾಕೊಂಡ್ರೆ ನಾವು ಎಲ್ಲ ದುಡ್ಡು ಇದನ್ನು? ಯಾಕಂದ್ರೆ ಮೊದಲು ನೀವು ಹೇಳ್ತೀರಿ ಖಜಾನೆ ಖಾಲಿಗೈತಿ, ಮತ್ತು ನಮ್ಗೆ ಬರ್ಬೇಕಾದ ದುಡ್ಡು ಕೊಡ್ರ ನೀವು ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು ಮೋದಿಯವ್ರನ್ನ ಕೇಳ್ತಾ ಇದ್ದಾರೆ. ಈ ಮೋದಿಯವರು ಇದಕ್ಕೆಲ್ಲ ಉತ್ತರ ಕೊಡೋದಷ್ಟಲ್ಲ, ಕೊಡಬೇಕಾಗಿ ದುಡ್ಡು ನಿಶ್ಚಿತ ಇದ್ದರೆ ಕೊಡಬಾರ್ದು ಯಾಕೆ ಡಿಲೇ ಮಾಡ್ತಾ ಇದೆ ಅಂದರೆ, ಇಲ್ಲಿ ಇರುತ್ತಿರೋದು ಕಾಂಗ್ರೆಸ್ ಸರ್ಕಾರನೂ ಕಾರಣಕ್ಕೆ ಡಿಲೇ ಮಾಡ್ತಾ ಇದ್ದೀನೋ ಮತ್ತು ಯಾವ ಕಾರಣಕ್ಕಂತ. ವಿಶೇಷದ ಡಬಲ್ ಇಂಜಿನ್ ಇದ್ದರೆ ಎಲ್ಲ ಲಘು ಆಗ್ತದೆ, ಒಂದು ಸಾಮಾನ್ಯ ನಂಬಿಕೆ. ಅವ್ರು ಹೇಳ್ತಾರೆ ಡಬಲ್ ಇಂಜಿನ್ ಮಾಡಿರಿ, ಎಲೆಕ್ಷನ್ದಲ್ಲಿ ಕೇಳ್ತಿರ್ತಾರೆ, ಡಬಲ್ ಇಂಜಿನ್ ಆದರೆ ನಾವು ಹೆಚ್ಚು ವರ್ಕ್ ಮಾಡ್ತೀವಿ ಅಂತೇಳಿ. ಆದರೆ ಡಬಲ್ ಇಂಜಿನ್ ಇದ್ದಾಗ ಏನಾದರೂ ವರ್ಕಾ, ಎಷ್ಟು ಡೆವಲಪ್ಮೆಂಟ್ ಆದವು ಕರ್ನಾಟಕದ ಅನ್ನೋ ವಿಚಾರಗಳನ್ನ ನೋಡಿದಾಗ ಇವತ್ತಿನಿಂದಲೂ ಕಡಿಮೆ ಆಗ್ಯದಪ್ಪ ಅನ್ನೋದು ಅನ್ನಿಸ್ತದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಸೆಂಟ್ರಲ್ ಇದ್ದಿದ್ದು ತನಗೆ ಕೊಡಬೇಕಾಗಿ ದುಡ್ಡನ್ನು ಕೊಡ್ತಾ ಹೋಯ್ತಪ್ಪ ಅಂದ್ರೆ ಅವ್ರಿಗೆ ಕೇಳಿಕ್ಕೆ ಹಕ್ಕಾಗ್ತದೆ, ನಾವು ಕೊಟ್ಟಿದ್ದೀಪ್ಪ ನೀವು ಯಾಕೆ ಮಾಡಲಿಲ್ಲ ಅಂತೇಳಿ. ಯಾಕಂದ್ರೆ ಒಂದು ರಾಜ್ಯ ಇವತ್ತು ಕಾಂಗ್ರೆಸ್ ಅದ, ನಾಳೆ BJP ಬರ್ತದೆ, ಮತ್ತು ಇನ್ನೊಂದು ದಿವಸ ಮತ್ತೊಂದು ಪಾರ್ಟಿ ಬರ್ತದೆ, ಅದು ಮುಖ್ಯ, ರಾಜ್ಯ ಮುಖ್ಯ ನಮಗೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಪ್ಪ ನಾವು ಅದಕ್ಕೆ ಕೊಡೋದಿಲ್ಲ, BJP ಸರ್ಕಾರದಕ್ಕೆ ಕೊಡ್ತೀವಿ ಅನ್ನುವಂಥ ಒಂದು ಮಲತಾಯಿ ಧೋರಣೆ ಏನದಲ್ಲ, ಇವು ಬಿಡಬೇಕಾದ ಕೇಂದ್ರದ ಕೆಲಸ. ಯಾಕಂದ್ರೆ ನಮ್ಮಲ್ಲಿಯ ಈ ಸಂವಿಧಾನ ಏನು ರಚನೆ ಮಾಡಿದ ನಮ್ಮ ಸಂಸತ್ತನ್ನು ಮತ್ತು ರಾಜ್ಯದ ಸರ್ಕಾರಗಳನ್ನು, ಇದರಲ್ಲಿ ಆದಷ್ಟು ಬ್ಯಾಲೆನ್ಸು ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೂ ಸಹಿತ ಅದು ಉಳಿದಿಲ್ಲ. ಒಂದು ಕಡೆ ಕೇಂದ್ರ ಹೆಚ್ಚಿನ ಒಂದು ಅಧಿಕಾರ ಪಡೆದು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಕೇಂದ್ರ ಸರ್ಕಾರ ಈಗ ಅದರ ಡ್ಯೂಟಿನೂ ಹೌದು, ರಾಜ್ಯಗಳ ಡೆವಲಪ್ಮೆಂಟ್ ಸಲುವಾಗಿ ದುಡ್ಡನ್ನು ಬಿಡುಗಡೆ ಮಾಡುವಂಥದ್ದು ಅಂತ. ಅದ್ರ ಜೊತೆಗೆ ತಮ್ಮ ಪಾಲನೆ ಕೊಟ್ಟರೆ ಉಳಿದ ಪಾಲನೆ ರಾಜ್ಯದವ್ರು ಹಾಕ್ಕೊಂಡು ಮಾಡ್ತಾರೆ, ಇಲ್ಲ ಅಂದರೆ ಕೇಳಿಕ್ಕೆ ಬರ್ತದೆ ಆ ದಿಶೆಯಲ್ಲೇ ಅನ್ನುವ ನೆಲೆಗಟ್ಟಿನಲ್ಲಿ ಈ ಚರ್ಚೆ ಆಗ್ಯದ. ಆ ದಿಶೆಯಲ್ಲೇ ಮತ್ತು ನಮ್ಮ ಸಿದ್ದರಾಮಯ್ಯನವರು ಮಡಿಲಪ್ಪ, ನಾವು 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ, ದಯವಿಟ್ಟು ನೀವು ನಮ್ಮ ಒಟ್ಟು ಮಿನಿಮಮ್ ಬರೀ ಸಣ್ಣವ್ರು ಕೊಡ್ರಿ, ನಾವು ಡೆವಲಪ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ BJPಗೆ ಏನೋ ಉತ್ತರ ಕೊಡ್ತಾರೆ, ಇವರು ಮಾತ್ರ ಕೊಡ್ತಾರೆ, ಹಿಂಗೆ ಹೋಗುವಂಥದ್ದು ಇದು.
ಇದಕ್ಕೆ ಪರಿಹಾರ ಏನು ಅಂತ ವಿಚಾರ ಮಾಡಿದಾಗ ಏನಿಲ್ಲ ಪರಿಹಾರಗಳು ಇಷ್ಟ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು, ಜನನೂ ಅವ್ರಿಗೆ ಅರ್ಥ ಮಾಡಿಸುವಂಗೆ ಹೇಳಬೇಕಾಗ್ತದೆ. ಕೆಲವೊಮ್ಮೆ ಯಾರು ಸರಿ ಯಾರು ತಪ್ಪು ಅನ್ನೋದು ಮತದಾರ ನಿರ್ಧಾರ ಮಾಡ್ಬೇಕಾಗ್ತದೆ. ಆದರೆ ಇಲ್ಲಿ ಮಾತ್ರ ಈ ಒಂದು ವಿಷಯ ನಾವು ನಿಮಗೆ ಹೇಳ್ಕೊಳ್ಳೋದೇನಪ್ಪ, ಇದೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಮೇಲೆ ಈ ಒಂದು ಬಿಡುಗಡೆಯನ್ನು ಈ ಒಂದು ಏನಪ್ಪ ಅಂದರೆ ರಿಪೋರ್ಟ್ಗಳನ್ನ ಒಪ್ಪಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಅರ್ಥವ್ಯವಸ್ಥೆಯಲ್ಲೇ ಏನೇನು ದೋಷಗಳಿದ್ದಾವೆ ಮತ್ತು ರಾಜ್ಯ ಡೆವಲಪ್ಮೆಂಟ್ಗೆ ಕೇಂದ್ರ ಡೆವಲಪ್ಮೆಂಟ್ಗೆ ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳು ಇದರಿಂದ ಬಹಿರಂಗ ಆಗ್ತಾ ಹೋಗ್ತಾವೆ. ಏನೋ ಇರಲಿ, ಈ ಒಂದು 4,195 ಕೋಟಿ ರೂಪಾಯಿ ಬಾಕಿ ಇದ್ದಿದ್ದನ್ನು ಜಲ್ದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಪರಿಹಾರ ಮಾಡಲಿ. ಜೊತೆಗೆ ಬಂದಂಥ ದುಡ್ಡನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಖರ್ಚು ಮಾಡ್ತದೆ ಅನ್ನೋ ಸಹಿತ ನೋಡಲಿ ಅನ್ನೋ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಸಮಸ್ಯೆಗಳನ್ನು ಕೇಂದ್ರದ ಕೈ ಮಾಡೋಕ್ಕಿಂತಲೂ ತಮ್ಮಲ್ಲಿ ಏನೇನು ಸಾಧ್ಯತೆ ಏನು ಮಾಡಿದೆ ಅದನ್ನು ಒಮ್ಮೆ ಜನರ ಮುಂದಿರುವಂಥ ಪ್ರಸಂಗ ಇವತ್ತು ಬಂದದಂತ. ಯಾಕಂದ್ರೆ ಗ್ಯಾರಂಟಿ ಎಷ್ಟು ಜನರಿಗೂ ಮುಟ್ಟದ, 5 ಗ್ಯಾರಂಟಿಗಳು ಜೊತೆಗೆ ಅದ್ರ ಜೊತೆ ಗ್ಯಾರಂಟಿಗಳ ಜೊತೆಗೆ ಇನ್ನುಳಿದ ವಿಷಯಗಳು ಯಾವ ರೀತಿಯಾಗಿ ಹೋಗ್ಬಿಟ್ಟಿದ್ದಾವೆ ಮತ್ತು ಇವ್ರು ಮಾಡಿದ ಕೆಲಸ ಎಷ್ಟಾಗಿದೆ, ಡೆವಲಪ್ಮೆಂಟ್ ಎಷ್ಟಾಗಿದೆ, ಇವೆಲ್ಲನೂ ಜನರ ಮುಂದೆ ಇರಬೇಕಾಗಿದೆ. ಅದಕ್ಕಾಗಿ ಸಮೀಪದಲ್ಲಿ ಏನೋ ಒಂದು 2 ವರ್ಷ ಆಯಿತು ಅನ್ನೋ ಸಂದರ್ಭದಲ್ಲಿ ದೊಡ್ಡ ಫಂಕ್ಷನ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಆ ಸಂದರ್ಭದಲ್ಲಿ ಜನ ಹೇಳ್ಬೋದು ಏನೋ, ಆದರೆ ಹೇಳಿ ಬಿಡಲಿ ಮೇಲೆ ಇದನ್ನು ಬುಲೆಟಿನ್ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇರಬೇಕಾಗಿದ್ದು ಅವ್ರ ಕರ್ತವ್ಯ ಅದನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಹಿತ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನೆ ಕೊಟ್ಟಷ್ಟು ಒಳ್ಳೆಯದು. ಯಾಕಂದ್ರೆ ರಾಜ್ಯ ಮುಖ್ಯ ಇಲ್ಲ, ಪಾರ್ಟಿ ಮುಖ್ಯ ಅಲ್ಲ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗಿದೆ. ಕಾಂಗ್ರೆಸ್ ಮಾಡಿದ ಸರಿ, BJP ಮಾಡಿದ ತಪ್ಪು ಅನ್ನೋದಿಲ್ಲ ಮಾತಿಲ್ಲ. ಒಟ್ಟಾರೆಯಾಗಿ ಅಭಿವೃದ್ಧಿ ಎಲ್ಲರೂ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ನಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ, ಅದೇ ಕಾರಣಕ್ಕೆ ಸಿದ್ದರಾಮಯ್ಯರು ಸಹಿತ ಅದನ್ನ ಆರೋಪ ಮಾಡ್ತಾ ಹೋದ್ರೆ ಏನು ಅರ್ಥ ಇಲ್ಲ. ನೀವು ಹೊಸ ಸೋರ್ಸ್ಗಳು ಹುಟ್ಟಾಕುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಚಿತ್ತಾರಾಮ್, ಇದು ಸತ್ಯದ ಕೈಗಾರಿಕೆ ವಂದನೆಗಳು.